ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ವೃಷಭ ರಾಶಿಯ ಆತ್ಮೀಯ ಬಂಧುಗಳೇ, ನಿಮ್ಮ ಜೀವನದಲ್ಲಿ ಇದುವರೆಗೆ ಕಂಡರಿಯದ ಅದ್ಭುತ ಬದಲಾವಣೆಗಳ ಪರ್ವ ಈಗ ಆರಂಭವಾಗಿದೆ. ನಿಮ್ಮ ರಾಶ್ಯಾಧಿಪತಿಯಾದ ಶುಕ್ರ ಮತ್ತು ಭಾಗ್ಯದಾತನಾದ ಗುರುವಿನ ಕೃಪೆಯಿಂದ ನಿಮ್ಮ ಜೀವನದಲ್ಲಿ ಕುಬೇರ ಯೋಗದಂತಹ ಸುಂದರ ಕ್ಷಣಗಳು ಸೃಷ್ಟಿ ಆಗ್ತಾ ಇವೆ. ಈ ಏಪ್ರಿಲ್ ಮತ್ತು ಮೇ ತಿಂಗಳು ನಿಮ್ಮ ಇಡೀ ಜೀವನದ ಹಾದಿಯನ್ನೇ ಬದಲಾಯಿಸುವ ಶಕ್ತಿಯನ್ನು ಹೊಂದಿದೆ. ವೃಷಭ ರಾಶಿಯವರು ಹುಟ್ಟುತ್ತಲೇ ತಾಳ್ಮೆ ಮತ್ತು ಸೌಂದರ್ಯದ ಆರಾಧಕರು. ನಿಮ್ಮ ಈ ತಾಳ್ಮೆಗೆ ಈಗ ಕಾಲವು ತಕ್ಕ ಪ್ರತಿಫಲವನ್ನು ನೀಡೋದಕ್ಕೆ ಸಿದ್ಧ ಆಗಿದೆ. ಇಲ್ಲಿಯವರೆಗೆ ನೀವು ಅನುಭವಿಸಿದ ಆರ್ಥಿಕ ಮುಗ್ಗಟ್ಟು, ಮಾನಸಿಕ ಕಿರಿಕಿರಿ ಮತ್ತು ಕೆಲಸದಲ್ಲಿನ ಅಡೆತಡೆಗಳು ಈಗ ಮಂಜಿನಂತೆ ಕರಗಿ ಹೋಗುತ್ತೆ. ನೀವು ಹಾಕುವ ಪ್ರತಿಯೊಂದು ಹೆಜ್ಜೆ ಕೂಡ ಈಗ ವಿಜಯದ ಕಡೆಗೆ ನಿಮ್ಮನ್ನು ಕರೆದೊಯ್ಯುತ್ತೆ. ಆದರೆ ಈ ಅದೃಷ್ಟದ ಜೊತೆಗೆ ಕೆಲವು ಕಠಿಣ ಎಚ್ಚರಿಕೆಗಳನ್ನು ಕೂಡ ನೀವು ಪಾಲಿಸಬೇಕಾಗುತ್ತೆ. ಇಲ್ಲದಿದ್ದರೆ ಕೈಗೆ ಬಂದ ಅದೃಷ್ಟ ಮತ್ತೆ ಮರಳಿನಂತೆ ಜಾರಿ ಹೋಗಬಹುದು. ವೃಷಭ ರಾಶಿಯವರೇ, ನೀವು ನಿಮ್ಮ ಕೆಲಸದಲ್ಲಿ ಅತ್ಯಂತ ನಿಷ್ಠಾವಂತರು ಮತ್ತು ಶ್ರಮಜೀವಿಗಳು. ಆದರೆ ನಿಮ್ಮಲ್ಲಿರುವ ಒಂದು ಮುಖ್ಯ ದೌರ್ಬಲ್ಯ ಏನಪ್ಪ ಅಂದರೆ ಅತಿಯಾದ ಹಠ ಮತ್ತು ಬದಲಾವಣೆಗಳನ್ನು ಬೇಗನೆ ಒಪ್ಪಿಕೊಳ್ಳದ ಗುಣ. ಇದೇ ಗುಣ ಈ ಸಮಯದಲ್ಲಿ ನಿಮಗೆ ಸವಾಲಾಗಬಹುದು. ಗ್ರಹಗಳ ಬದಲಾವಣೆ ನಿಮ್ಮ ಮುಂದೆ ಹೊಸ ದಾರಿಗಳನ್ನು ತೆರಿತಾ ಇರಬೇಕಾದ್ರೆ ನೀವು ಹಳೆಯ ಹಾದಿಯಲ್ಲೇ ಇರ್ತೀನಿ ಅಂದರೆ ಅದು ನಿಮ್ಮ ಪ್ರಗತಿಯನ್ನು ಕುಂಠಿತಗೊಳಿಸುತ್ತೆ. ಆದ್ದರಿಂದ ಹೊಸ ವಿಚಾರಗಳನ್ನು ಸ್ವೀಕರಿಸೋದಕ್ಕೆ ಸಿದ್ಧರಾಗಿ ನಿಮ್ಮ ಮನಸ್ಸನ್ನು ಸ್ಥಿರವಾಗಿ ಇಟ್ಕೊಳ್ಳಿ. ಆತುರದ ನಿರ್ಧಾರ ಏನಿದೆ ನಿಮ್ಮನ್ನು ಸಂಕಷ್ಟಕ್ಕೆ ತಳ್ಳಬಹುದು. ಯಾವುದೇ ದೊಡ್ಡ ಹೆಜ್ಜೆ ಇಡುವ ಮುನ್ನ ಅದರ ಲಾಭ ಮತ್ತು ನಷ್ಟಗಳನ್ನು ಸರಿಯಾಗಿ ಲೆಕ್ಕ ಹಾಕಿ. ಈ ಸಮಯದಲ್ಲಿ ನಿಮ್ಮ ವಿವೇಚನೆಯೇ ನಿಮ್ಮ ದೊಡ್ಡ ಶಕ್ತಿ ಆಗುತ್ತೆ. ಇನ್ನು ನಿಮ್ಮ ಸಾಮಾಜಿಕ ವಲಯ ಮತ್ತು ಜನರ ಬಗ್ಗೆ ಹೇಳೋದಾದರೆ, ನೀವು ಅತಿಯಾದ ಮುಗ್ಧತೆಯನ್ನು ಪ್ರದರ್ಶನ ಮಾಡಬೇಡಿ. ಎಲ್ಲರನ್ನೂ ನಿಮ್ಮವರೇ ಅಂತ ನಂಬುವ ನಿಮ್ಮ ಗುಣನೇ ನಿಮಗೆ ಮೂಳುವಾಗಬಹುದು. ನಿಮ್ಮ ಸುತ್ತಲೂ ಇರುವ ಕೆಲವರು ನಿಮ್ಮ ಮೇಲೆ ಅತಿಯಾದ ಪ್ರೀತಿ ತೋರಿಸುತ್ತಾ ಒಳಗೊಳಗೆ ನಿಮ್ಮ ಬೆಳವಣಿಗೆಯನ್ನು ಕಂಡು ಸಹಿಸೋದಕ್ಕೆ ಆಗಲೇ ಸಂಚನ್ನು ರೂಪಿಸ್ತಾ ಇರ್ತಾರೆ. ನಿಮ್ಮ ಯಶಸ್ಸನ್ನು ಕಂಡು ಹೊಟ್ಟೆ ಕಿಚ್ಚುಪಡುವ ವ್ಯಕ್ತಿಗಳು ನಿಮ್ಮ ಹತ್ತಿರದವರೇ ಇರಬಹುದು. ಅವರು ನಿಮ್ಮ ಮೌನವನ್ನು ನಿಮ್ಮ ದೌರ್ಬಲ್ಯ ಅಂತ ಭಾವಿಸಬಹುದು. ಆದ್ದರಿಂದ ಈ ಸಮಯದಲ್ಲಿ ಯಾರನ್ನು ಕೂಡ ಕುರುಡಾಗಿ ನಂಬೇಡಿ. ನಿಮ್ಮ ಹಣಕಾಸಿನ ವ್ಯವಹಾರಗಳು ಮತ್ತು ಮುಂದಿನ ಯೋಜನೆಗಳನ್ನು ಅತ್ಯಂತ ಗೌಪ್ಯವಾಗಿ ಇಟ್ಕೊಳ್ಳಿ. ನಿಮ್ಮ ಕೆಲಸ ಯಶಸ್ವಿಯಾಗುವವರೆಗೆ ಅದರ ಬಗ್ಗೆ ಯಾರಿಗೂ ಸುಳಿವು ನೀಡಬೇಡಿ. ನಿಮ್ಮ ಮೌನವೇ ನಿಮ್ಮ ಶಕ್ತಿಯಾಗಲಿ ಮತ್ತು ನಿಮ್ಮ ಯಶಸ್ಸೇ ಅವರಿಗೆ ನೀಡುವ ದೊಡ್ಡ ಒಂದು ತಕ್ಕ ಉತ್ತರ ಅನ್ನೋದು ಆಗಿರಲಿ. ಇನ್ನು ಹಣದ ವಿಷಯದಲ್ಲಿ ಈ ಏಪ್ರಿಲ್ ಮತ್ತು ಮೇ ತಿಂಗಳು ನಿಮಗೆ ಅತ್ಯಂತ ಫಲಪ್ರದ ಆಗಿರುತ್ತೆ. ಅನಿರೀಕ್ಷಿತವಾಗಿ ನೀವು ದೊಡ್ಡ ಮೊತ್ತದ ಹಣವನ್ನು ಪಡೆಯುವ ಸಾಧ್ಯತೆ ಇರುತ್ತೆ. ಪೂರ್ವಜರ ಆಸ್ತಿಯಿಂದ ಬರಬೇಕಾಗಿದ್ದ ಲಾಭ ಅಥವಾ ಹಳೆಯ ಹೂಡಿಕೆಗಳಿಂದ ಅನಿರೀಕ್ಷಿತ ಲಾಭ ನಿಮ್ಮ ಕೈ ಸೇರುತ್ತೆ. ಇದರಿಂದ ನಿಮ್ಮ ಆರ್ಥಿಕ ಪರಿಸ್ಥಿತಿ ಗಟ್ಟಿಯಾಗುತ್ತೆ. ಸಾಲದ ಸುಳಿಯಲ್ಲಿ ಸಿಲುಕಿದ್ದವರಿಗೆ ಈಗ ಬಿಡುಗಡೆಯ ಕಾಲ ಬಂದಿದೆ. ಆದರೆ ಹಣ ಬಂದಾಗ ಅದನ್ನು ಅತಿ ಸಂಭ್ರಮದಿಂದ ಪೋಲು ಮಾಡಬೇಡಿ. ಬರುವ ಆದಾಯದ ಜೊತೆಗೆ ಅನಗತ್ಯ ಖರ್ಚುಗಳು ಕೂಡ ಸಾಲಾಗಿ ಬರಬಹುದು. ವಿಲಾಸಿ ಜೀವನಕ್ಕೆ ಹಣ ವ್ಯಯ ಮಾಡುವ ಮುನ್ನ ಅದರ ಅಗತ್ಯದ ಬಗ್ಗೆ ಯೋಚನೆ ಮಾಡಿ. ಮನೆ ಖರೀದಿ, ಭೂಮಿ ಖರೀದಿಯಂತಹ ದೊಡ್ಡ ಹೂಡಿಕೆಗಳಿಗೆ ಇದು ಸಕಾಲ. ಆದರೆ ದಾಖಲೆಗಳನ್ನು ಪರೀಕ್ಷೆ ಮಾಡಬೇಕಾದ್ರೆ ತಜ್ಞರ ಸಲಹೆ ಪಡೆಯೋದನ್ನು ಮರಿಬೇಡಿ. ಈ ಸಮಯದಲ್ಲಿ ನೀವು ಮಾಡುವ ಹೂಡಿಕೆ ಏನಿದೆ ಭವಿಷ್ಯದಲ್ಲಿ ನಿಮಗೆ ದೊಡ್ಡ ಭದ್ರತೆಯನ್ನು ನೀಡುತ್ತೆ. ಪ್ರೀತಿ ಮತ್ತು ಕುಟುಂಬದ ವಿಷಯಕ್ಕೆ ಬಂದರೆ, ವೃಷಭ ರಾಶಿಯವರಿಗೆ ಮನೆಯಲ್ಲಿ ನೆಮ್ಮದಿಯ ವಾತಾವರಣ ಅನ್ನೋದು ಇರುತ್ತೆ. ಸಂಗಾತಿಯೊಂದಿಗೆ ಇದ್ದ ಸಣ್ಣ ಪುಟ್ಟ ಮನಸ್ತಾಪಗಳು ಈಗ ಮಾಯವಾಗಿ ಮಧುರ ಬಾಂಧವ್ಯ ಅನ್ನೋದು ಬೆಳೆಯುತ್ತೆ. ನೀವು ಒಬ್ಬಂಟಿಯಾಗಿದ್ದರೆ ನಿಮ್ಮ ಜೀವನಕ್ಕೆ ಸರಿ ಹೊಂದುವ ವ್ಯಕ್ತಿ ಈಗ ಪ್ರವೇಶ ಮಾಡಬಹುದು. ಆದರೆ ಇಲ್ಲಿ ಒಂದು ಎಚ್ಚರಿಕೆ ಕೂಡ ಇದೆ. ನಿಮ್ಮ ಸಂಬಂಧದಲ್ಲಿ ಮೂರನೇ ವ್ಯಕ್ತಿಯ ಪ್ರವೇಶ ಆಗದಂತೆ ನೋಡಿಕೊಳ್ಳಿ. ಹೊರಗಿನವರ ಮಾತನ್ನು ಕೇಳಿ ನಿಮ್ಮ ಕುಟುಂಬದ ಶಾಂತಿಯನ್ನು ಹಾಳು ಮಾಡಿಕೊಳ್ಬೇಡಿ. ಮನೆಯ ಹಿರಿಯರ ಆರೋಗ್ಯದಲ್ಲಿ ಸುಧಾರಣೆ ಕಂಡು ಬರೋದರಿಂದ ನೀವು ನಿರಾಳ ಆಗ್ತಾ ಇರ್ತೀರ. ಮಕ್ಕಳ ಸಾಧನೆಯು ನಿಮಗೆ ಹೆಚ್ಚು ಮತ್ತು ಹೆಮ್ಮೆ ಮತ್ತು ಸಂತೋಷ ಕೂಡ ಕೊಡುತ್ತೆ. ಕುಟುಂಬದೊಂದಿಗೆ ಒಂದು ಪುಣ್ಯಕ್ಷೇತ್ರದ ದರ್ಶನ ಮಾಡುವ ಯೋಗ ಇದೆ. ಈ ಪ್ರವಾಸವು ನಿಮ್ಮ ಮನಸ್ಸಿಗೆ ಹೊಸ ಚೈತನ್ಯ ನೀಡುತ್ತೆ. ಆರೋಗ್ಯದ ಕಡೆಗೆ ನೀವು ಹೆಚ್ಚಿನ ಗಮನವನ್ನು ಕೊಡಲೇಬೇಕು. ವೃಷಭ ರಾಶಿಯವರಿಗೆ ಈ ಸಮಯದಲ್ಲಿ ಉದರ ಸಂಬಂಧಿ ಸಮಸ್ಯೆಗಳು ಅಥವಾ ಗಂಟಲಿಗೆ ಸಂಬಂಧಿಸಿದ ಕಿರಿಕಿರಿ ಅನ್ನೋದು ಉಂಟಾಗಬಹುದು. ಹೊರಗಿನ ಆಹಾರ ಸೇವನೆಯನ್ನು ಸಂಪೂರ್ಣವಾಗಿ ಬಂದ್ ಮಾಡಿಬಿಡಿ. ನಿಮ್ಮ ಕೆಲಸದ ಒತ್ತಡ ನಿಮ್ಮ ನಿದ್ದೆಯ ಮೇಲೆ ಪರಿಣಾಮವನ್ನು ಬೀರಬಹುದು. ಸರಿಯಾದ ಸಮಯಕ್ಕೆ ನಿದ್ದೆ ಮಾಡದಿದ್ದರೆ ದೈಹಿಕ ದಣಿವು ಹೆಚ್ಚಾಗಿ ಕೆಲಸದಲ್ಲಿ ಏಕಾಗ್ರತೆ ಕಳೆದುಕೊಳ್ಳುವ ಸಾಧ್ಯತೆ ಇದೆ. ಪ್ರತಿದಿನ ಯೋಗ ಧ್ಯಾನ ಮಾಡೋದ್ರಿಂದ
ನಿಮ್ಮ ನೆಮ್ಮದಿ ಕೂಡ ನಿಮಗೆ ಮರುಕಳಿಸುತ್ತೆ. ಎಲ್ಲ ರೋಗಗಳಿಗೆ ಮದ್ದು ಇದಾಗಿರುತ್ತೆ. ಅತಿಯಾದ ಕೋಪ ನಿಮ್ಮ ರಕ್ತದೊತ್ತಡವನ್ನು ಹೆಚ್ಚಿಸ್ಬೋದು. ಆದ್ದರಿಂದ ತಾಳ್ಮೆಯಿಂದ ವರ್ತಿಸೋದು ತುಂಬಾ ಒಳ್ಳೆಯದು. ಈಗ ಅತ್ಯಂತ ಮುಖ್ಯ ವಿಷಯ ಹೇಳೋದಾದರೆ, ಈ ಸಮಯದಲ್ಲಿ ನಿಮಗೆ ಲಭಿಸುವ ಮಹತ್ತರ ಒಂದು ಆಪರ್ಚುನಿಟಿ ಅವಕಾಶ ಏನಿದೆ, ಅದು ಒಂದು ದೊಡ್ಡ ಕಂಪನಿಯಿಂದ ಉದ್ಯೋಗದ ಪ್ರಪೋಸಲ್ ಆಗಿರ್ಬೋದು, ಅಥವಾ ಒಂದು ದೊಡ್ಡ ಉದ್ಯಮದ ಒಪ್ಪಂದ ಆಗಿರ್ಬೋದು. ಇದನ್ನು ನೀವು ಸರಿಯಾಗಿ ಬಳಸ್ಕೊಂಡ್ರೆ ನಿಮ್ಮ ಆರ್ಥಿಕ ಸ್ಥಿತಿ ಸಂಪೂರ್ಣವಾಗಿ ಬದಲಾಗುತ್ತೆ. ಇದು ನನಗಾಗುತ್ತಾ ಇಲ್ಲ ಅಂತ ನೀವು ನಿಮ್ಮ ಸಾಮರ್ಥ್ಯದ ಮೇಲೆ ನೀವು ಡೌಟ್ ಇದ್ದರೆ ಅದು ಆಗೋದಿಲ್ಲ. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ವಿಡಿಯೋ ಲೈಕ್ ಕೊಟ್ಟು ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ. ಜೈ ಹಿಂದ್, ಜೈ ಭಾರತ್ ಮಾತೆ, ಹರಿ ಓಂ ತತ್ಸತ್, ಸರ್ವೇ ಜನೋ ಸುಖಿನೋ ಭವಂತು.